ನನ್ನ ಹೆಸರು ಪದ್ಮ ಅಂತ ಹೊಳೆನೀಶ್ವರದಿಂದ ಬಂದಿದ್ದೀನಿ. ನನಗೆ ವೆರಿಕೋಸ್ ಇತ್ತು. ನಾನು ಮಂಜುನಾಥ್ ಆಯುರ್ವೇದಿಕಲ್ಲಿ ಅಡ್ಮಿಟ್ ಆಗಿದೆ ಒಂದು 20 ದಿನ. ನನಗೆ ಅಡ್ಮಿಟ್ ಆಗಿ ಮನೆಗೆ ಬಂದಮೇಲೆ 1-2 ತಿಂಗಳು ಆದ್ರೂ ನನಗೆ ರಿಸಲ್ಟು ಬರಲಿಲ್ಲ. ನನಗೆ ಓಂ ಶಾಂತಿ ಅಣ್ಣ ಒಬ್ಬರು ಪರಿಚಯ ಇದ್ದರು. ನಾನು ಓಂ ಶಾಂತಿಗೆ ಹೋಗ್ತಿದ್ದೆ. ಮೆಟ್ಲು ಹತ್ತುತ್ತಾ ಇಲ್ಲ, ಇಳಿತಿರ್ಲಿಲ್ಲ, ಕೂರಕ್ಕಾಗ್ತಿರ್ಲಿಲ್ಲ, ನಿಲ್ಲಕ್ಕಾಗ್ತಿರ್ಲಿಲ್ಲ. ಅವರು ಒಬ್ರು ಮಾಸ್ಟರ್ನ ಕರ್ಕೊಂಡ್ರು, ರವಿಕುಮಾರ್ ಮಾಸ್ಟರ್ ಅಂತ. ಮೇಡಮ್ ಇದು ತಗೊಳ್ಳಿ, ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ರು. ಸರ್ ಬೇಡ ಸರ್, ನನಗೆ ಬೇಕಾದ್ರೆ ಬೇರೆಯವ್ರಿಗೆ ಪರಿಚಯ ಮಾಡ್ತೀನಿ, ನನಗೆ ಬೇಡ ಸರ್, ನಾನು ಈಗ ಅಡ್ಮಿಟ್ ಆಗಿದೆ, ನನಗೆ ಏನೂ ರಿಲೀಫ್ ಆಗಿಲ್ಲ ಅಂತ ಹೇಳಿದೆ. ಆದರೂ ನಾನು ಬೇರೆಯವ್ರಿಗೆ ಪರ್ಚೇಸ್ ಮಾಡಿಕೊಟ್ಟೆ. ಅವರು ನಾನು ತಗೊಂಡೋಗಲ್ಲ, ನಾಳೆ ಕ್ಯಾಶ್ ಕೊಟ್ಟು ತಗೊಂಡೋಗ್ತೀನಿ ಅಂತೇಳಿ ನಮ್ಮನ ಥರನೇ ಬಿಟ್ಟೋದ್ರು. ನಾನೇನು ಮಾಡಿದೆ, ಮನೆಗೆ ತೊಗೊಂಡೋದೆ. ನನ್ನ ಮನೇಲಿ ಊಟ ಮಾಡೋಕ್ಕೆಲ್ಲ ನೆಲದ ಮೇಲೆ ಕೂತು ನನಗೆ ಕಾಲು ಮಡ್ಸೋಕ್ಕಾಗ್ತಿಲ್ಲ, ಎಳಿತಿತ್ತು ನರ. ನಾನು ಹೇಳಿದೆ ನನ್ನ ಮಗನಿಗೆ, ನಾನು ಹಾಸಿಗೆ ಮೇಲೆ ಹಾಕಪ್ಪ ಇದ್ದೆ. ನಾನು ನಮ್ಮನೆಗೆ ಬೈದರು, ಬೇಡ ಬೇರೆಯವ್ರಿಗೆ ಕೊಟ್ಟಿರೋದು ಅದಕ್ಕೆ ನೀನು ಯೂಸ್ ಮಾಡ್ತೀಯ ಅಂತ. ಇರಲಿ ಹಾಕಿ ನೋಡೋಣ ಅಂದೆ. ನಾನು ನೈಟ್ ಮಲಗಿದೆ. ಬೆಳಗ್ಗೆ ನನ್ನ ನರ ಎಳಿತಿರೋದು ತುಂಬ ಈಸಿ ಆಯಿತು. ಕೆಳಕ್ಕೆ ಇಳಿದ್ರೆ ಮಡಿಸ್ಕೊಂತಿತ್ತು ಕಾಲು. ಒಂದೇ ದಿನಕ್ಕೆ ನನಗೆ ರಿಸಲ್ಟ್ ಬಂತು. ಸೂಪರಾಗಿ ರಿಸಲ್ಟ್ ಬಂತು. ಮತ್ತು ನನ್ನ ತಲೆ ಪೈನ್ ಇತ್ತು. ಈ ಪೈನು ನನಗೆ ಫ್ರೆಂಡಾಗಿ ಮೆಂಥ ಪ್ಲಸ್ ಯೂಸ್ ಮಾಡ್ತಿದ್ದೆ. ಎಷ್ಟು ವರ್ಷದಿಂದ ಮೆಂಥ ಪ್ಲಸ್ ಯೂಸ್ ಮಾಡ್ತಿದ್ನೋ ನನಗೆ ಗೊತ್ತಿಲ್ಲ. ಅದನ್ನ ನಾನು ಡೈಲಿ ಯೂಸ್ ಮಾಡ್ತಿದ್ದೆ. ಆ ಪೈನ್ಗೆ ಈ ಕಣ್ಣಿಗೆ ಮೆಂಥ ಪ್ಲಸ್ ಹಚ್ಕೊಂಡ್ರೆ ಸಹ ನನಗೆ ಕಣ್ಣಿಗೆ ಸುರಿದ್ರೇ ಆ ತಲೆ ಹೋಗ್ತಾ ಇತ್ತು. ಅದು ರಿಲೀಫ್ ಆಯ್ತು ನನಗೆ. ಮತ್ತೆ ನನಗೆ ಬಿದ್ದು ಇಲ್ಲಿ ಒಂದು ನೋವಾಗಿತ್ತು. ಅದು ಯಾವ ರೀತಿ ಹೋಯ್ತು ಅಂತ ನನಗೆ ಗೊತ್ತೇ ಆಗಲಿಲ್ಲ. ಮತ್ತು ಶುಗರ್ ಇತ್ತು ನನಗೆ 2 ವರ್ಷದಿಂದ. ಶುಗರ್ಗೆ ಮಾತ್ರೆನ ವಾರಕ್ಕೊಂದು ಮಾತ್ರೆ ತೊಗೊಳ್ತಾ ಇದ್ದೀನಿ. ಈಗ ಶುಗರ್ ನಾರ್ಮಲ್ ಆಗಿದ್ದೀನಿ. ನಮ್ಮದು ಹೋಟೆಲ್ ಇದೆ. ಎಷ್ಟು ಕೆಲಸ ಮಾಡಿದ್ರು ಎನರ್ಜಿ ಫುಲ್ ಇರ್ತೀನಿ. ಬೆಳಗ್ಗೆ ಇದ್ದರೆ ನಾನು 12 ಗಂಟೆಗೆ ಮಾಡ್ತೀನಿ, 4 ಗಂಟೆಗೆ ಇರ್ತೀನಿ. ಫುಲ್ ಎನರ್ಜಿ ಫುಲ್ ಇರ್ತೀನಿ. ತುಂಬ ಹೆಲ್ಪ್ ಆಗಿದೆ ನನಗೆ. ಥ್ಯಾಂಕ್ ಯು.